ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಿಣಿಯರು ಲಕ್ಷ್ಮಿ ಒಲಿಸಿಕೊಳ್ಳುವ ಸರಳ ಹಾಗೂ ಸುಲಭ ಮಾರ್ಗಗಳು. ಕುಲದೇವರ ಪೂಜೆಯನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಣೆ ಮಾಡಿ. ನಮ್ಮ ಹಿರಿಯರು ತಲತಲಾಂತರದಿಂದ ಆಚರಣೆ ಮಾಡಿಕೊಂಡು ಬಂದಿರುತ್ತಾರೆ. ಪೂಜಾ ವಿಧಿ ವಿಧಾನ ನಿಮ್ಮ ಜೀವನದಲ್ಲೂ ಅಳವಡಿಸಿಕೊಳ್ಳಿ. ನಾವು ವಾಸವಿರುವ ಊರಿನ ಗ್ರಾಮ ದೇವತೆಯ ಆರಾಧನೆಯನ್ನು ತಪ್ಪದೇ ಮಾಡಿ. ಮನೆಯಲ್ಲಿ ತುಳಸಿ ಗಿಡದ ಪಕ್ಕದಲ್ಲಿ ವಿಡೇದೆಲೆ ಗಿಡವನ್ನು ಹಾಕಿ ಎರಡಕ್ಕೂ ಪೂಜೆ ಮಾಡಿ. ದೇವರ ಪೂಜೆ ಮಾಡುವಾಗ ನೈವೇದ್ಯ ಇಟ್ಟು ಮಾಡುವುದು ಉತ್ತಮ. ದೇವರಿಗೆ ದೀಪ ಹಚ್ಚುವಾಗ ಒಂದು ಲವಂಗ ಹಾಕಿ. ಇದರ ಸುವಾಸನೆ ತಾಯಿ ಲಕ್ಷ್ಮಿಗೆ ತುಂಬಾ ಪ್ರಿಯವಾದ್ದರಿಂದ ಆಕರ್ಷಿತರಾಗಿ ಸದಾ ಮನೆಯಲ್ಲಿ ನೆಲೆಸಿರುತ್ತಾರೆ. ಗೃಹಿಣಿಯರು ಸ್ನಾನ ಮಾಡುವಾಗ ತಪ್ಪದೆ ಅರಿಶಿನ ಹಚ್ಚಿಕೊಳ್ಳಿ. ದಿನಾಲೂ ಸಾಧ್ಯವಾಗದಿದ್ದರೆ ಮಂಗಳವಾರ ಶುಕ್ರವಾರ ದಿನದಂದು ಹಚ್ಚಿಕೊಳ್ಳಿ. ದಿನಾಲೂ ಹೊಸ್ತಿಲನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ. ಹೊಸ್ತಿಲ ಪೂಜೆಯನ್ನು ತಪ್ಪದೇ ಮಾಡಿ. ಇದರಿಂದ ಲಕ್ಷ್ಮಿ ಒಲಿಯುತ್ತಾಳೆ. ಸದಾಕಾಲ ಮನೆಯಲ್ಲಿ ಧನ ಧಾನ್ಯ ತುಂಬಿರಲಿ ಎಂದು ಲಕ್ಷ್ಮೀ ದೇವಿಯಲ್ಲಿ ಪ್ರಾರ್ಥಿಸಿ. ಒಂದು ಕೆಂಪು ಬಟ್ಟೆಯಲ್ಲಿ 108 ಲವಂಗ ಹಾಗೂ 11 ನಾಣ್ಯಗಳನ್ನು ಹಾಕಿ ಇಟ್ಟರೆ ಧನ ಧಾನ್ಯ ನಿಮ್ಮ ಮನೆಯಲ್ಲಿ ಸದಾಕಾಲ ಸಮೃದ್ಧಿಯಾಗುತ್ತದೆ. ಲಕ್ಷ್ಮಿ ಸ್ತೋತ್ರ ಪಠನೆ ಮಾಡಬೇಕು. ಇದು ನಿಮಗೆ ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವ ಬಹಳ ಮುಖ್ಯ ಅಂಶ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಹೇಗೆ ಅನಿಸಿತು ಒಂದು ಕಮೆಂಟ್ ಮಾಡಿ ಹೇಳಿ. ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.